ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣ ಏನಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ರಾಜೇಶ್ ತಾಯಿಗೆ ಡಿಕೆ ಶಿವಕುಮಾರ್ ಸಾಂತ್ವನವನ್ನ ಹೇಳಿದ್ದಾರೆ. ಸರ್ಕಾರದಿಂದ ನೆರವು ನೀಡುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಡಿಕೆ ಶಿವಕುಮಾರ್. ಯಾಕಂದ್ರೆ ಬಳ್ಳಾರಿಯಲ್ಲಿ ಆದಂತಹ ಒಂದು ಬ್ಯಾನರ್ ಗಲಾಟೆಯಲ್ಲಿ ಅಮಾಯಕ ಕಾರ್ಯಕರ್ತನ ಬಲಿಯಾಗಿತ್ತು. ರಾಜಶೇಖರ್ ಏನಿದ್ದಾನೆ ಆತ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿದ್ದ. ನಾರಾ ಭರತ್ ರೆಡ್ಡಿಯ ಜೊತೆ ಓಡಾಡ್ತಾ ಇದ್ದ. ತಂದೆ ಬಿಜೆಪಿ, ಮಗ ಕಾಂಗ್ರೆಸ್ ಆಗಿ ಗುರುತಿಸಿಕೊಂಡಿದ್ರು. ಒಂದೇ ಮನೆಯಲ್ಲಿ ಎರಡೆರಡು ಪಕ್ಷಗಳು. ಆ ಎರಡೂ ಪಕ್ಷದ ಮಧ್ಯೆ ಗುಂಪುಗಳ ಮಧ್ಯೆ ಘರ್ಷಣೆ ಆಯಿತು. ಬರೀ ಒಂದು ಬ್ಯಾನರ್ ವಿಚಾರಕ್ಕಾಗಿ. ವಾಲ್ಮೀಕಿ ಪುತ್ಥಳಿಯ ಅನಾವರಣ ಏನಿದೆ ಆ ಒಂದು ವಿಚಾರವಾಗಿ ನಗರದೆಲ್ಲೆಡೆ ಇವರು ಬ್ಯಾನರ್ಗಳನ್ನು ಹಾಕಿ ಬಂದು ಆಮೇಲೆ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಕೂಡ ಬ್ಯಾನರ್ ಹಾಕಿದ್ರು. ಹಾಕುವಂತಹ ಸಂದರ್ಭದಲ್ಲಿ ಗಲಾಟೆ ಆಯಿತು, ಒಂದು ಪ್ರಾಣ ಹೋಯಿತು. ಈಗ ಆ ಮೃತ ರಾಜಶೇಖರ್ ಏನಿದ್ದಾನೆ ಅವರ ತಾಯಿಗೆ, ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಸರ್ಕಾರದಿಂದ ನೆರವು ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ವೈಯಕ್ತಿಕವಾಗಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಏನಿದ್ದಾರೆ ಅವರು 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಡಿಕೆ ಮುಂದೆ ರಾಜಶೇಖರ್ ತಾಯಿ ತುಳಸಿ ಕಣ್ಣೀರು ಹಾಕಿದ್ದಾರೆ. ನನ್ನ ಮಗ ಹೋಗ್ಬಿಟ್ಟ, ಯಾರು ಏನೇ ಪರಿಹಾರ ಕೊಟ್ಟರು ಕೂಡ ಮಗ ವಾಪಸ್ ಬರೋದಿಲ್ವಲ್ಲ ಸಾರ್ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಆ ಎತ್ತ ತಾಯಿಯ ಸಂಕಟ ಆಕೆಗೆ ಮಾತ್ರ ಅರ್ಥ ಆಗುತ್ತೆ, ಯಾರಿಗೂ ಕೂಡ ಏನೂ ಅರ್ಥ ಆಗಲ್ಲ. ಎಷ್ಟೇ ಪರಿಹಾರವನ್ನು ಕೊಟ್ಟರು ಕೂಡ ತಾಯಿಯ ಕರುಳು ನೋವು ಪಡೋದನ್ನು ಬಿಡೋದಿಲ್ಲ. ಯಾಕಂದ್ರೆ ಮಗ ಇಡೀ ಮನೆಗೆ ರಾಜಶೇಖರ್ ಆಧಾರವಾಗಿದ್ದ ಅಂತ ಹೇಳಿ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇಡೀ ಪಕ್ಷವೇ ರಾಜಶೇಖರ್ ಕುಟುಂಬಸ್ಥರ ಜೊತೆ ಇದೆ. ಅಮ್ಮ ನೀವೇನು ಹೆದರ್ಕೊಳ್ಳೋಕೆ ಹೋಗಬೇಡಿ, ತಪ್ಪಿತಸ್ಥರ ವಿರುದ್ಧ ನಾವು ಕಠಿಣವಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸರ್ಕಾರದಿಂದ ಕುಟುಂಬಕ್ಕೆ ಅಗತ್ಯವಾಗಿರುವಂತಹ ನೆರವನ್ನು ಕೂಡ ನಾವು ನೀಡ್ತೀವಿ ಅಂತ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಆ ತಾಯಿಗೆ, ಆ ಕುಟುಂಬಕ್ಕೆ ಏನೇ ಭರವಸೆ ಕೊಟ್ಟರೂ ಕೂಡ ಹೋದಂತಹ ಪ್ರಾಣ ವಾಪಸ್ ಬರೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅವರ ಕುಟುಂಬ ಈ ನೋವನ್ನು ಮರೆತು ಸ್ವಲ್ಪ ನಾರ್ಮಲ್ ಆಗಿರೋಕ್ಕೆ ಸರ್ಕಾರ ಸಹಾಯ ಮಾಡಲೇಬೇಕು. ಯಾಕಂದರೆ ನೋಡಿ, ಕಾರ್ಯಕರ್ತರು ಅಂತ ಹೇಳಿ ಕೆಲವು ಜನರು ಪಕ್ಷಕ್ಕಾಗಿಯೇ ತಮ್ಮ ಸಮಯವನ್ನೆಲ್ಲವನ್ನು ಮುಡಿಪಿಟ್ಟಿರ್ತಾರೆ. ಅದರಲ್ಲಿ ರಾಜಶೇಖರ್ ಕೂಡ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಆತನ ಪ್ರಾಣ ಹೋಗಿದೆ, ಈಗ ಆತನನ್ನು ವಾಪಸ್ ತರೋಕ್ಕಾಗಲ್ಲ. ಆದರೆ ಆ ಕುಟುಂಬಕ್ಕೆ ಆಸರೆ ಆಗಬೇಕಾಗಿರೋಂಥದ್ದು ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಅದು ನಾರಾ ಭರತ್ ರೆಡ್ಡಿ ಅವರ ಕೆಲಸ ಕೂಡ ಹೌದು. ಅವರೇನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಅವ್ರು ಹೇಳ್ತಾ ಇದ್ದಾರೆ ಕಾನೂನು ರೀತಿಯಲ್ಲಿ ಲೀಗಲ್ ಆಗಿರುವಂತಹ ವಿಚಾರದಲ್ಲಿ ನಾನು ಮಾತನಾಡಲ್ಲ ಹಾಗೆ ಅಂತ. ಆದರೆ ನೀವು ವೈಯಕ್ತಿಕವಾಗಿ ಆ ಕುಟುಂಬಕ್ಕೆ ಏನು ಮಾಡ್ತೀರ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಬಂದು ಹೇಳ್ತಾ ಇದ್ದಾರೆ, ಆ ಒಂದು ಕುಟುಂಬಕ್ಕೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಕಾನೂನು ರೀತಿಯಲ್ಲಿ ಎಲ್ಲ ಕ್ರಮವನ್ನು ತೆಗೆದುಕೊಳ್ತೀವಿ, ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತೀವಿ, ನಿಮಗೆ ಕೂಡ ಸಹಾಯವನ್ನು ಮಾಡ್ತೀವಿ ನಾವು ಸರ್ಕಾರದಿಂದ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಆದರೆ ತಾಯಿ ನೋಡಿ ಸರ್, ನಮಗೆ ಅವನೇ ಆಧಾರ ಆಗಿದ್ದ ರಾಜಶೇಖರ್, ಮನೆಯನ್ನೆಲ್ಲ ಅವನೇ ನೋಡ್ಕೊಳ್ತಾ ಇದ್ದ, ಅಂತಹ ವ್ಯಕ್ತಿನೇ ಈಗ ಹೋಗಿದ್ದಾನೆ, ನಾವೇನು ಮಾಡಬೇಕು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿ ಭರವಸೆ ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.